ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಎಗ್ ರೋಲ್ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಸಖತ್ ಟೇಸ್ಟಿ ಆಗಿತ್ತು. ನಮ್ಮ ಮನೆ ಒಳಗಂತೂ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದೀವ್ರಿ. ನಾವು ರಾತ್ರಿ ಊಟಕ್ಕೆ ಮಾಡ್ಕೊಂಡಿದ್ದೀವ್ರಿ ಇದನ್ನು. ನೀವು ಯಾವಾಗ ಬೇಕು ಅನ್ಸುತ್ತೋ ಅವಾಗ ಮಾಡ್ಕೊಳ್ರಿ. ಫಸ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ಫಸ್ಟು ನಾನು ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಗಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದು. ನಾನು ಸಾಕಷ್ಟು ಸಾರಿ ಮಾಡಿದ್ದೀನಿ ಇದನ್ನು. ಮಾಡಿದಾಗೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೆ. ಆದರೆ ಏನು ಮಾಡೋದು, ಈ ಸರಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತಿಂದ ಮೇಲೆ ನನಗೆ ಟೇಸ್ಟ್ ಗೊತ್ತಾಯಿತು. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೇ ಭಾಳ ಬೆಸ್ಟ್ ಇದು. ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಫ್ರೈ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಆಮೇಲೆ ಮಕ್ಕಳಿಗೂ ಕೂಡ ಅಷ್ಟೇ ಉದ್ದುದ್ದಕ್ಕೆ ಬಾಯಲ್ಲಿ ತಿನ್ನೋದಕ್ಕೆ ನಾರು ಥರ ಬರುತ್ತದು ಈರುಳ್ಳಿ ಎಲ್ಲ. ಸೊ ಹಂಗಾಗಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಏನೋ ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಏನಾದರೂ ಸರಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಈರುಳ್ಳಿ ಬೇಗ ಬೇಯತ್ತ ಅಂತ ಹೇಳ್ಬಿಟ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಕೈ ಆಡಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಬೇಯಬೇಕು ಅಂತ ಹೇಳಿ. ಈರುಳ್ಳಿ ಬೆಂದ ಮೇಲೆ ನಾನು ಟೊಮ್ಯಾಟೊ ಹಾಕ್ಕೊತೀನಿ. ಟೊಮೆಟೊನ ಆ್ಯಡ್ ಮಾಡ್ಕೊತೀನಿ. ಟೊಮೆಟೊನೂ ಅಷ್ಟೇ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳೋದು ಬೆಸ್ಟ್ ವೇ ಅಂದರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಅಂದರೆ ಬೇಗ ಸ್ಮ್ಯಾಶ್ ಥರ ಆಗಬೇಕಂದ್ರೇ ಬೆಸ್ಟ್ ಇದು. ತಿನ್ನೋದಕ್ಕೆ ಟೇಸ್ಟ್ ಸಖತ್ತಾಗಿ ಬರುತ್ತೆ ಬಾಯಲ್ಲಿ. ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಜಾಸ್ತಿ ಟೈಮ್ ತೊಗೊಳತ್ತೆ ಬೇಯೋದಕ್ಕೆ. ಮತ್ತು ಇದು ಪೂರ್ತಿ ಸ್ಮ್ಯಾಶ್ ಥರ ಆಗೋದಿಲ್ಲ ಇದು. ಸೊ ಹಂಗಾಗಿ ನೀವೇನು ಮಾಡಬೇಕು, ಚಿಕ್ಕದಾಗೆ ಕಟ್ ಮಾಡ್ಕೊಳ್ರಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು, ನೋ ಡೌಟ್. ಸ್ವಾಮಿ ವಿವೇಕಾನಂದ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಬದುಕುವ ಆಸೆ ಇದ್ದರೆ ನಿಮ್ಮ ಶತ್ರುಗಳ ಎದುರಲ್ಲೇ ಬದುಕು. ಅವರು ನಿನ್ನ ಎದುರಲ್ಲಿ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ ಅಂತ. ಎಷ್ಟು ಸತ್ಯ ಅಲ್ವಾ? ನಾವು ನಮ್ಮ ಶತ್ರುಗಳ ಎದುರುಗಡೆ ಬದುಕೋದ್ರಿಂದ ನಮ್ಮಲ್ಲಿ ಇನ್ನೂ ಒಂಥರ ಹುಮ್ಮಸ್ಸು ಜಾಸ್ತಿ. ಅವರು ಕೀಟೆ ಕೊಡೋದ್ರಿಂದ, ನಮಗೆ ಅವ್ರು ಕಾಟ ಕೊಡೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಬದುಕೋ ಆಸೆ ಆಗಿರ್ಬೋದು, ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಹುಟ್ಕೊಳ್ಳುತ್ತೆ ಅಂತ. ನಾನು ಈ ಥರ ಸ್ವಾಮಿ ವಿವೇಕಾನಂದ ಅವರಾಗಿರ್ಬೋದು, ಯಾರೋ ಒಂದೊಳ್ಳೆ ಮಾತು ಹೇಳಿದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವಾಗ ರುಚಿಗೆ ತಕ್ಕಷ್ಟು ಖಾರ, ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಧನಿಯಾ, ಗರಂ ಮಸಾಲ ಸ್ವಲ್ಪ, ಹಾಗೆ ಮ್ಯಾಗಿ ಮಸಾಲ. ಇದು 5 ರೂಪಿ ಪ್ಯಾಕೆಟ್ ಇದೆ. ಇದರಲ್ಲಿ 1 ಸ್ಪೂನ್ ಮಾತ್ರ ಹಾಕ್ಕೊತೀನಿ ನಾನು. ಹಾಗೆ ಇದಕ್ಕೆ ಒಂದು 3 ಸ್ಪೂನಷ್ಟು ಕೆಚಪ್ ಹಾಕ್ರಿ. ನಾನು ಕೆಚಪ್ ಮರ್ತೋಗ್ಬಿಟ್ಟೆ ನಾನು ಮಾಡೋ ಟೈಮಲ್ಲಿ. ಒಂದು 3 ಟೇಬಲ್ ಸ್ಪೂನು, 1 2 ಟೇಬಲ್ ಸ್ಪೂನು ಹಾಕ್ಕೊಳ್ರಿ. ಖಾರ ಆಗಿರ್ಬೋದು, ಇವಾಗ ಉಪ್ಪು ಹಾಕ್ಕೊತೀನಿ. ಖಾರ, ಉಪ್ಪಾಗಿರ್ಬೋದು ಅಥವಾ ಮಸಾಲ ಆಗಿರ್ಬೋದು, ಮಕ್ಕಳಿರೋ ಮನೆಯಲ್ಲಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ, ಕಡಿಮೆನೇ ಹಾಕ್ರಿ. ಮಸಾಲ ಎಲ್ಲ ಮಕ್ಕಳಿಗೆ ಜಾಸ್ತಿ ತಿನ್ನಿಸ್ಬಾರ್ದು, ಅವ್ರಿಗೆ ಡೈಜೆಷನ್ ಪವರು ಕಡಿಮೆ ಇರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ, ಸೊಪ್ಪು ಹಾಕಿಬಿಟ್ಟು ಬಾಡಿಸ್ಕೊತೀನಿ. ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊತೀನಿ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿರಿ. ಇದೇ ಥರ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದಕ್ಕಿಂತ ಸ್ಮ್ಯಾಶ್ ಥರ ಆಗುತ್ತೆ ರೀ. ಇದಕ್ಕಿಂತ ಟೇಸ್ಟ್ ಏನು ಚೇಂಜಸ್ ಇಲ್ಲ. ಟೇಸ್ಟ್ ಕೂಡ ಅದೇ ಸೇಮ್, ಎಲ್ಲ ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತಲ್ವಾ. ಸೊ ಹಾಗೆ ಟೇಸ್ಟ್ ಏನು ಚೇಂಜಸ್ ಇಲ್ಲ. ಬಾಯಲ್ಲಿ ನಾರು ಥರ ಬರೋದಿಲ್ಲ. ಈ ಥರ ಉದ್ದುದ್ದಕ್ಕೆ ಈರುಳ್ಳಿ ಈ ಥರ ಹಾಕೋದ್ರಿಂದ ನಾರು ಥರ ಬರುತ್ತೆ. ಚಿಕ್ಕದಾಗಿ ಕಟ್ ಮಾಡಿದರೆ ಬರೋದಿಲ್ಲ. ಇವಾಗ ನಾನು ತೆಗೆದಿಟ್ಕೊಂಡಿದ್ದೀನಿ ಎಲ್ಲ. ಇದು ಒಬ್ಬರಿಗೆ 1 ಎಗ್ ರೋಲ್, ಒಬ್ರಿಗೆ ಮಾತ್ರ ಸ್ಟಫಿಂಗ್ ಹಾಕೋವಷ್ಟು ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ಇದನ್ನು ಬೇಕಾದರೆ ಒಂದು ಬಾಯ್ಲ್ ಮಾಡಿ ಎಗ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು, ಇದೇ ಥರ ಬೇಕಿದ್ರೆ ನೀವು ಚಪಾತಿಗೆ ರೋಲ್ ಮಾಡಿಕೊಡ್ಬೋದು ಮಕ್ಕಳಿಗೆ ಒಂದೊಂದು ಸಾರಿ. ಬಾಯ್ಲ್ ಮಾಡಿರೋ ಎಗ್ ಇದ್ದರೆ ಈ ಥರ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಮಾತ್ರ ಹಾಕಿ ಕೊಡ್ಬೋದು. ನಾನು ಪ್ರತಿ ಸಾರಿನೂ ಏನು ಮಾಡ್ತೀವಿ ಅಂದರೆ, ಮೊಟ್ಟೆನ ಒಡೆದು ಹಾಕಿಬಿಟ್ಟು, ಈ ಸ್ಟಫಿಂಗ್ ರೆಡಿ ಸೇಮ್ ಪ್ರೊಸೆಸ್ಸಲ್ಲೇ ಮಾಡ್ಕೊಂಡ್ಬಿಟ್ಟು ಮೊಟ್ಟೆನ ಒಡೆದಾಕ್ಬಿಟ್ಟು ಆಮ್ಲೆಟ್ ಥರ ಮಾಡ್ಕೊಂಡು ಹಾಕ್ತೀವಿ ನಾವು. ಇವಾಗ ರೌಂಡ್ ಅದು ಸ್ಟಫಿಂಗ್ನ ರೌಂಡ್ ಶೇಪಲ್ಲಿ ಮಾಡ್ಕೊಳ್ರಿ, ಯಾಕಂದರೆ ಚಪಾತಿ ರೌಂಡ್ ಶೇಪಲ್ಲಿ ಇರುತ್ತಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಸ್ಟಫಿಂಗ್ನ ರೌಂಡ್ ಶೇಪಿಗೆ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಮೊಟ್ಟೆ ಒಡೆದಾಕಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಒತ್ತಿಡಿ. ನಾನು ಇವಾಗ ಮಾಡ್ಕೊಂಡಿದ್ದು ಒಬ್ಬರಿಗೆ ಮಾತ್ರ. ಸೊ ಹಂಗಾಗಿ ಮಿಕ್ಕಿದ್ದನ್ನೆಲ್ಲ ಗ್ರೇವಿನ ನಾನು ಒಂದು ಬೌಲಿಗೆ ತೆಗೆದಿಟ್ಟಿದ್ದೀನಿ.
ಸೊ ಇವಾಗ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊತೀನಿ. ಇದನ್ನು ಚಪಾತಿಗೆ ಹಾಕ್ತೀನಿ ನೋಡಿ ಹೆಂಗೆ ಹಾಕೋದು. ಚಪಾತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಕೋದಕ್ಕೆ ಅಂತ. ಇವಾಗ ಒಂದು ಚಪಾತಿ ಮೇಲೆ ನಾನು ಹಾಕಿದ್ದೇನೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ರೋಲ್ ಮಾಡಿಕೊಂಡ್ರೆ ಮುಗೀತಿದು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ದೊಡ್ಡವ್ರಿಗಂತ ಹೇಳಿಬಿಟ್ಟು ನಾನು ಸ್ಟಫಿಂಗ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕವ್ರಿಗೆ ಮಾಡ್ತಾ ಇದ್ದೀರಿ ಅಂದರೆ ಸ್ಟಫಿಂಗ್ನ ಕಡಿಮೆ ಹಾಕಿ ಮಾಡಿಕೊಡ್ರಿ. ನಾನು ಆಮೇಲೆ ನನ್ನ ಮಕ್ಳಿಗೆ ಮಾಡಿಕೊಡ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಸ್ಟಫಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಮೊಟ್ಟೆನ ಒಡೆದು ಹಾಕಿಬಿಟ್ಟು ಅವ್ರಿಗೆ ಮಾಡಿಕೊಟ್ಟೆ. ಇದು ದೊಡ್ಡವ್ರಿಗೆ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಅದು ಗ್ರೇವಿ ಹಾಕಿಬಿಟ್ಟು ಅದ್ರ ಮೇಲೆ ಮೊಟ್ಟೆ ಒಡೆದಾಕಿ ಮಾಡಿಕೊಟ್ಟಿದ್ದೀನಿ. ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬರ್ ನಮ್ಮ ಚಾನಲಲ್ಲಿ ತುಂಬ ಕಡಿಮೆ ಇದ್ದಾರೆ, ಹೋಗಿ ನೋಡಿ ಬೇಕಿದ್ರೆ. ವಾವ್, ಸಖತ್ತಾಗಿ ರೆಡಿಯಾಗಿದೆ ನೋಡ್ರಿ. ತಿನ್ನೋದಕ್ಕೆ ಕೂಡ ಅಷ್ಟೇ ಯಮ್ಮಿ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದ್ವಿ, ನಾನು ನಮ್ಮ ಮನೆಯವರೆಲ್ಲರೂ. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬರ್ಸ್ ನನ್ನ ಚಾನಲಲ್ಲಿ ತುಂಬ ಕಡಿಮೆ ಇದ್ದಾರೆ. ಪ್ಲೀಸ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ಸ್ ಫಾರ್